ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಚುನಾವಣೆಯಲ್ಲಿ ವಿಜೇತರಾದ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಸದಸ್ಯರಿಗೆ ಸನ್ಮಾನ. ರೈತರ ಆತ್ಮಹತ್ಯೆ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಹೊಣೆ. ನಗರದಲ್ಲಿ ಯು ಬಸವರಾಜ್ ಆಕ್ರೋಶ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ ಬಗೆಹರಿಸುವಂತೆ ಹನುಮಂತ್ ಬಗ್ಲಿ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಜುಲೈ 7ರಂದು ನಡೆದ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಶಹಾಬಜಾರ್ನಲ್ಲಿ ಶಹಾಬಜಾರ್ ಬಡಾವಣೆಯ ಹೋಳಿಕಟ್ಟ ಗ್ರೂಪ್ ವತಿಯಿಂದ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಚುನಾವಣೆಯಲ್ಲಿ ವಿಜಯಶಾಲಿಗಳಾದ ಅಂಬಾದಾಸ್ ಬುದ್ದಪ್ಪ ಮಿಸ್ಕಿನ್, ನಾಗೇಶ್ ಚೂಡಾಮಣಿ, ರಾಧೇಶ್ಯಾಮ್ ಚೌಹಾಣ್, ನರಸಿಂಗರಾವ್ ಪವಾರ್, ರಮಾಕಾಂತ್ ಚೌಹಾಣ್, ನಾಗೇಶ್ ಆರಾಧಿ ಸೇರಿದಂತೆ ಗೆಲುವು ಸಾಧಿಸಿದ 21 ಜನ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು, ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸದಸ್ಯರಿಗೆ ಶುಭ ಹಾರೈಸಿದರು. ನಮ್ಮ ಈ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಹೋಳಿಕಟ್ಟ ಎಂಬ ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಂತಂದರೆ ಸಮಯ ಬೆಳಗ್ಗೆ ಹಿಡಿದು ಸಾಯಂಕಾಲ ತನಕ ಕೆಲಸವನ್ನು ಮಾಡಿದ ನಂತರ ಒಂದು ಆನಂದಗೋಸ್ಕರ, ವಿಚಾರ ವಿನಿಮಯಕ್ಕೋಸ್ಕರ, ಒಂದು ಸಂಪರ್ಕದ ಮಾಧ್ಯಮಗೋಸ್ಕರ ಅವರು ಇಲ್ಲಿ ಸೇರ್ತಾರೆ. ಆ ಒಂದು ಹೋಳಿಕಟ್ಟ ಗ್ರೂಪು ಇಂದು ನಮ್ಮ ಈ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರದ ನೂತನ ಸದಸ್ಯರುಗಳನ್ನು 21 ಸದಸ್ಯರುಗಳನ್ನು ಆಯ್ಕೆಯಾಗಿದ್ದರು. ಅವರೆಲ್ಲ ಸದಸ್ಯರಿಗೆ, ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಎಲ್ಲ ಸದಸ್ಯರಿಗೆ ಇಂದು ಹೋಳಿಕಟ್ಟ ಗ್ರೂಪ್ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ಈಗ ನಾವು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಎಲ್ಲ ನೂತನ ಸದಸ್ಯರುಗಳ ಹೋಳಿಕಟ್ಟ ಈ ಗ್ರೂಪಿಗೆ ನಾವು ಅನೇಕ धन्यवादಗಳನ್ನು ನಾವು ಅರ್ಪಿಸ್ತೇವೆ. इसकी ओर से धन्यवाद अर्पित करता हूँ, क्योंकि आप लोग एक जिम्मेदारी से हम पूरे लोगों को यहाँ बुलाकर हमारा सम्मान कर रहे हैं. अब इलेक्शन तो हो चुका है, अब हमारी जिम्मेदारी और बढ़ चुकी है. 3 साल के लिए समाज को आगे ले जाने का कार्य हम पूरी ज़ोर शोर से करेंगे. मैं समाज की ओर से आश्वासन देते हुए आपका फिर से एक बार धन्यवाद अर्पित करता हूँ. और रुक्मणी जितने भी सदस्य हैं उन तमाम लोगों को मेरे दिल से आपका धन्यवाद करता हूँ. एक चीज़ ज़रूर लगती है
30 साल पहले जो एसएससी के समाज था, वो समाज आज हमारा नहीं है। इसका कारण यही है, आज समाज में एक तरह की यूनिटी आई है। इतना अच्छा लगता है यहाँ बैठकर कि अपने आप को एक तरह का पीस फील होता है। इंसान काफ़ी पैसे कमाता है, बहुत कुछ, लेकिन आदमी को शांति के लिए ऐसी जगह की बहुत ज़रूरत थी। और साथ ही साथ एक मैं परसों देखा, इतना अच्छा लगा मुझे, लोग लाखों रुपए देकर क्लब के मेंबर बनते हैं, लेकिन आप जो होली कट्टे पे शाम पे बैठते हैं, बहुत ही आनंद आता है। क्योंकि इंसान कमाता है, लेकिन आज लोग परेशान इसलिए है कि एक दूसरे को मिलते नहीं है। एक जो मिलने का आप स्थान बनाया, आप तमाम लोगों को धन्यवाद। आपने मुझे स्वागत किया, उनका मैं धन्यवाद कहता हूँ। धन्यवाद। आगे कोई भी समाज का काम रहे, बेहिचक आप कभी भी आ सकते, कोई भी विचार ले सकते या विचार दे सकते। थैंक यू। ಈ ಸಂದರ್ಭದಲ್ಲಿ ಮುಖಂಡರಾದ ವಿಷ್ಣುಶಾ ಬಾರಾಡ್, ಡಾಕ್ಟರ್ ಯಶವಂತರಾವ್ ಮೇಂಗಜಿ, ರವೀಂದ್ರ ಕುಮಾರ್, ರಾಮ್ಡಿ ಪವಾರ್, ಹೋಳಿಕಟ್ಟ ಗ್ರೂಪ್ ಪ್ರಮುಖರಾದ ಅಂಬಾದಾಸ್ ಮಿಸ್ಕಿನ್, ನರಸಿಂಗರಾವ್ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರಾಜ್ಯದಾದ್ಯಂತ ಕಳೆದ 15 ತಿಂಗಳಲ್ಲಿ ಸುಮಾರು 1200 ರೈತರು ಹಾಗೂ ಕೂಲಿಕಾರರು ಮತ್ತು ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡ ವರದಿ ಬಹಿರಂಗಗೊಂಡಿದೆ. ಇದೊಂದು ತೀವ್ರ ಆಘಾತಕಾರಿ ವಿಷಯವಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಈ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲವಾ ಎಂದು ಪರಿಶೀಲಿಸಿದರೆ ಸಾಕೆ, ಆತ್ಮಹತ್ಯೆ ತಡೆಯುವ ಗಂಭೀರ ಕ್ರಮಗಳು ಬೇಡವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಹಾಗೂ ದೇಶದಲ್ಲಿ ವ್ಯಾಪಕವಾಗಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆಗಳಿಗೆ ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳೇ ನೇರ ಹೊಣೆಯಾಗಿವೆ. ಇವು ದೇಶ ಹಾಗೂ ರಾಜ್ಯದಲ್ಲಿ ಕೃಷಿ ಹಾಗೂ ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿಕೊಡುವ ಈ ಸರ್ಕಾರಗಳ ನೀಚ ದುಷ್ಕೃತ್ಯ ಭಾಗವಾಗಿದೆ ಎಂದು ದೂರಿದ್ದಾರೆ. ನಡೆಯುವಾಗ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳ ಪರಿಹಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಚರ್ಚೆ ಮಾಡುವಾಗ ಒಂದು ಅಂಶ ಗೊತ್ತಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಕಳೆದ ಒಂದು 15 ತಿಂಗಳಲ್ಲಿ ಹತ್ರ ಒಂದು 1200 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ವಿಚಾರಗಳು ಬಹಿರಂಗ ಆಗಿದ್ದಾವೆ. ಇದೊಂದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಕಳೆದ ವರ್ಷ ಏನು ದೊಡ್ಡ ಪ್ರಮಾಣದಲ್ಲಿ ಬರಗಾಲ ರಾಜ್ಯವನ್ನು ಬಾಧಿಸಿತು, ಆ ಸಂದರ್ಭದಲ್ಲಿನೇ ನಾವು ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ವಿ, ಒತ್ತಾಯ ಮಾಡಿದ್ವಿ. ರೈತರು ತೀವ್ರ ಸಾಲ ಬಾಧಿತರಾಗಿದ್ದಾರೆ. ಈ ಬರಗಾಲ ಖಂಡಿತವಾಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆಗೆ ಕಾರಣ ಆಗ್ತದೆ. ಆದ್ದರಿಂದ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಮಧ್ಯಪ್ರವೇಶ ಮಾಡಬೇಕು. ಮುಖ್ಯವಾಗಿ ರೈತರ ಸಾಲದ ಬಾಧೆಯನ್ನು ನಿವಾರಣೆ ಮಾಡಬೇಕು. ಅದು ಕೇವಲ ಆ ಸಹಕಾರ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಖಾಸಗಿ ಸಾಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ರೈತರ ಮೇಲೆ. ಅದೇ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜೊತೆಗೂ ಸಾಕಷ್ಟು ಸಾಲ ಇದೆ. ಈ ಎಲ್ಲ ಸಾಲದ ಹೊರೆಯನ್ನು ಒಂದು ಬಾರಿ ಸರ್ಕಾರ ಇಳಿಸ್ದೇನೆ ರೈತರ ಆತ್ಮಹತ್ಯೆ ತಡೆಯೋಕ್ಕಾಗಲ್ಲ ಅಂಥೇಳಿ ನಾವು ತುಂಬ ಜಾಗೃತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಎರಡನ್ನೂ ಕೂಡ ಒತ್ತಾಯ ಮಾಡಿದ್ದೀವಿ. ಆದರೆ ಒಕ್ಕೂಟ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ವಿಚಾರದಲ್ಲಿ ಗಂಭೀರವಾಗಿ ಅವರು ನಡೆದುಕೊಳ್ಳದೇ ಇದ್ದಿದ್ದರಿಂದ ಇವತ್ತು ಈ ಪ್ರಮಾಣದಲ್ಲಿ ನಾವು ರೈತರ ಆತ್ಮಹತ್ಯೆಗಳನ್ನು ಕಾಣಬೇಕಾಗಿ ಬಂದಿದೆ ಅಂತಕ್ಕಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ.
ಈ ಎರಡೂ ಸರ್ಕಾರಗಳ ಈ ಬೇಜವಾಬ್ದಾರಿ ನಡೆ ಇದೆಯಲ್ಲ, ಇದು ಭಾಳ ಗಂಭೀರವಾಗಿ ನಾವೆಲ್ಲರೂ ಖಂಡನೆ ಮಾಡ್ತಕ್ಕಂಥ ಒಂದು ನಡೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಳಜಿ ತೋರಿಸಿ ಆತ್ಮಹತ್ಯೆ ಅಂತ ಮಾಡಿಕೊಂಡಂಥ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲ ಅಂತೇಳಿ ಅವರೇನು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇನೆ, ಕೇವಲ ಪರಿಹಾರ ಕೊಟ್ಟರೆ ಸಾಲದೆ ಸಾಕಾಗುತ್ತೆಯಾ? ರೈತರ ಆತ್ಮಹತ್ಯೆಗಳನ್ನು ತಡೆಯೋದಕ್ಕೆ ಏನು ಕ್ರಮ ವಹಿಸ್ತೀರಿ ಅಂತೇಳಿ ನಾನು ಅವರನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಇದು ಕೇವಲ ಪರಿಹಾರ ಕೊಡೋದ್ರಿಂದ ಇದು ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆ ಒಂದು ಗಂಭೀರವಾದಂಥ ಸಮಸ್ಯೆಯನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರ ಗಂಭೀರವಾಗಿ ಮಧ್ಯಪ್ರವೇಶ ಮಾಡಬೇಕು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನಾನು ಈ ಮೂಲಕ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಬಂಧುಗಳೇ, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ಭಾಳ ಮುಖ್ಯವಾಗಿ ಇವತ್ತು ಈ ರೈತರು ಈ ಪ್ರಮಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಮೊನ್ನೆ ನಾನು ತುಮಕೂರಿಗೆ ಹೋಗಿದ್ದೆ. ಅಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲಿ ಸಾಲ ತಗೊಂಡಂಥ ಮಹಿಳೆಯರ ಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟಿದೆ. ಒಂದೇ ಒಂದು ಗ್ರಾಮದಲ್ಲಿ ಸುಮಾರು 3-4 ಜನ ಮಹಿಳೆಯರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಸಾಯಿಬಣ್ಣ ಗುಡುಬ, ಪ್ರಭು ಪ್ಯಾರಾಬಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ ಬಗೆಹರಿಸುವಂತೆ ಹಾಗೂ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಜುಲೈ 12ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಹನುಮಂತ್ ಬಗ್ಲಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆಯಲು ಅತಿ ಹೆಚ್ಚು ನಗರ ಪ್ರದೇಶಗಳ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ವಿದ್ಯಾರ್ಥಿಗಳು ತರಗತಿಗಳು ಪ್ರಾರಂಭವಾದ ನಂತರ ಸರಿಯಾದ ಸಮಯಕ್ಕೆ ಬಸ್ ಪಾಸ್ ವಿತರಣೆ ಮಾಡದೇ ಇರುವ ಕಾರಣ ಪ್ರತಿದಿನ ನೂರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಬಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುವುದು ಕಷ್ಟದ ಸಂಗತಿ. ಸರ್ಕಾರ ಶಾಲಾ ಕಾಲೇಜುಗಳು ಪ್ರಾರಂಭವಾದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಕಾಲಕ್ಕೆ ಒದಗಿಸಬೇಕು ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ರು. ಮೂರನೇ ವಿಷಯ ಏನಪ್ಪಾ ಅಂತಂದ್ರೆ, ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ವೇಳಾಪಟ್ಟಿಯನ್ನು ಮಾಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಈ ಮೊದಲನೇ ವಿಷಯವಾಗಿ ಬಸ್ ಪಾಸು ಮತ್ತು ಬಸ್ಸುಗಳ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಏನು ಒಂದು ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಜಾರಿ ಮಾಡಿದೆ ಸರ್ಕಾರ. ಆ ಸರ್ಕಾರ ಮಾಡಿದ ವಿದ್ಯಾರ್ಥಿ ಮಹಿಳೆಯರು ಪ್ರಯಾಣಿಕರು ಜಾಸ್ತಿ ಆಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ. ಆ ಪ್ರಯಾಣಿಕರ ಅನುಗುಣವಾಗಿ ಬಸ್ಸುಗಳ ವ್ಯವಸ್ಥೆ ರಾಜ್ಯ ಸರ್ಕಾರವನ್ನು ಕಲ್ಪಿಸಿಕೊಡ್ಬೇಕನ್ನೋದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಆಗಿದೆ. ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಮಟ್ಟಕ್ಕೆ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಆ ನಗರಕ್ಕೆ ಹಳ್ಳಿಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಭಾಳ ಆಗಿದೆ. ಇನ್ನು ಬಸ್ ಪಾಸ್ ವಿತರಣೆಗಳನ್ನು ಕಾಲೇಜ್ ವೇಳಾಪಟ್ಟಿ ಮತ್ತು ವಿಶ್ವವಿದ್ಯಾಲಯ ವೇಳಾಪಟ್ಟಿ ಅನುಗುಣವಾಗಿ ಇದೇನು ಸಂಬಂಧಪಟ್ಟಂಥ ಇಲಾಖೆಗಳು, ಹಿಂದುಳಿದ ವರ್ಗ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತು ಬಸ್ ಪಾಸಿನ ಅದರ ಅನುಗುಣವಾಗಿ ಬಸ್ ಪಾಸ್ಗಳನ್ನು ಒದಗಿಸಬೇಕಂತ ವಿದ್ಯಾರ್ಥಿ ಪರಿಷತ್ ಇವತ್ತು ಆಗ್ರಹಿಸುತ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಪ್ರತಿಯೊಂದು ಜಿಲ್ಲೆಗಳಿಗೆ ನಗರ, ಎಕ್ಸಾಂಪಲ್ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗಗಳಲ್ಲಿ ನಗರಕ್ಕೆ ಕಲಬುರಗಿಗೆ ಬಹಳ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಎಕ್ಸಾಂಪಲ್ ಜವರ್ಗಿದಿಂದ ಕಲಬುರಗಿ ಬರಬೇಕಾದ್ರೆ, ಚಿತ್ತಾಪುರದಿಂದ ಕಲಬುರಗಿ ಬರಬೇಕಾದ್ರೆ ಒಂದು ಸಣ್ಣ ಸಣ್ಣ ಹಳ್ಳಿಗಳಿಂದ ಬಸ್ಸಿನ ಸಮಸ್ಯೆ ಭಾಳ ಆಗಿದೆ. ಹಾಗಾಗಿ ಬಸ್ಸನ್ನು ಹೆಚ್ಚು ವಿದ್ಯಾರ್ಥಿಗಳ ಅನುಗುಣವಾಗಿ ಬಸ್ಸುಗಳನ್ನು ಹೆಚ್ಚು ಮಾಡಬೇಕನ್ನೋದು ನಮ್ಮ ಬೇಡಿಕೆ ಇದೆ. ಅದೇ ರೀತಿಯಾಗಿ ಶಾಲಾ ವೇಳಾಪಟ್ಟಿ ಅನುಕ್ರಮವಾಗಿ ವಿದ್ಯಾರ್ಥಿಗಳ ಬಸ್ಸಿನ ದಿನಾಂಕವನ್ನು ನಿಗದಿಪಡಿಸಬೇಕನ್ನೋದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಆಗಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಧೋರಣೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಜುಲೈ 17ರಂದು ಸ್ಟೇಷನ್ ಬಜಾರ್ ವಿಠಲ್ ಮಂದಿರದಲ್ಲಿ ಆಷಾಢ ಏಕಾದಶಿ ಆಚರಣೆ. ಕಾರ್ಮಿಕ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗಿರೀಶ್ ರಂಜೋಳ್ಕರ್ ಮತ್ತು ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಎದುರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೆಗಲು ಕೊಟ್ಟು ನಡೆಯಿರೋ, ಹೆಗಲಿಗೆ ಹೆಗಲು ಕೊಟ್ಟು ನಡೆಯಿರೋ, ಹಣ್ಣಾಗಿ ಹಣ್ಣಾದವರ ಕಸವನ್ನೇ ಒತ್ತು ತಿಂದು ಬೆಳೆದ ಕಟ್ಟೋಣ ಬನ್ನಿರೋ ಈ ನೆಲದ ಋಣವತಿ. ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 3 ವರ್ಷಗಳಿಂದ ಸರ್ಕಾರದ ಕನಿಷ್ಠ ವೇತನ ಜಾರಿ ಮಾಡದೆ ಮೈಸೂರಿನ ಶಾರ್ಫ್ ಏಜೆನ್ಸಿಯವರು ಪ್ರತಿ ನೌಕರರಿಗೆ ಪ್ರತಿ ತಿಂಗಳು 1,1500 ರೂಪಾಯಿ ಕಡಿಮೆ ವೇತನ ಪಾವತಿಸಿದ್ದಾರೆ. ಅಲ್ಲದೆ ನೌಕರರ ಹೆಸರಿಗೆ ಪ್ರತಿ ತಿಂಗಳು ಪಿಎಫ್ ಮತ್ತು ಇಎಸ್ಐ ಕಟ್ಟುತ್ತಿಲ್ಲವೆಂದು ಕಳೆದ 2 ವರ್ಷಗಳಿಂದ ಹಲವಾರು ಸಲ ದೂರು ಸಲ್ಲಿಸಲಾಗಿದೆ. ಅಲ್ಲದೆ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತ ಗಮನಕ್ಕೆ ತರಲಾಗಿದೆ. ಆದರೂ ಸಹ ನೌಕರರಿಗೆ ಆದ ಅನ್ಯಾಯ ಸರಿಪಡಿಸುವುದಾಗಿ ಅಧಿಕಾರಿಗಳು ಹೇಳಿ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಈ ಜನಪ್ರತಿನಿಧಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇರುವ ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರು ಕಳೆದ 4-5 ತಿಂಗಳಿಂದ ಭಾಳಷ್ಟು ಸಮಸ್ಯೆಗೆ ಸಿಕ್ಕಿದ್ದಾರೆ. ಅದು ಮೇಜರ್ ಕಾರಣ ಅಂದರೆ ಸಮಾಜ ಕಲ್ಯಾಣ ಇಲಾಖೆನೇ. ಇದರಲ್ಲಿ ಅತ್ಯಂತ ಭ್ರಷ್ಟ ನೀಚ ಅಧಿಕಾರಿಗಳು ಬಡವರಿಗೆಲ್ಲ ದುಡಿಸ್ಕೊಂಡು ನಿಮ್ದು ವೇತನೇ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾಚಿಕೆ ಮಾನು ಮರ್ಯಾದೆ ಏನಿಲ್ಲ. ಅಷ್ಟು ಆಗಬೇಕಾದ್ರೆ ಜಿಲ್ಲಾಡಳಿತ ಏನು ಮಾಡ್ತದೆ, ಮಾನ್ಯ ಖರ್ಗೆ ಅವರು ಏನು ಮಾಡ್ತಾರೆ, ಜಿಲ್ಲಾಧಿಕಾರಿ DC ಅವರು ಏನು ಮಾಡ್ತಾರೆ. ಅದ್ರ ಬಗ್ಗೆ DC ಅವ್ರ ಮೇಲೆ 4 ಸಲ ಹೋರಾಟಕ್ಕೆ ಹೋದಾಗ ಅವ್ರಿಗೆ ಕರೆದು ಹೇಳಿದ್ರು ನಿಮ್ಗೆ 1 ವಾರದಾಗ ಸಮಸ್ಯೆ ಬಗೆಹರಿಸ್ತೀವಿ. ಹೇಳಿದ ಮೇಲೆ ಇವತ್ತಿಗೆ 2 ತಿಂಗಳು ಮುಗಿದೋಯ್ತು, ಸಮಸ್ಯೆ ಏನೂ ಬಗೆದಿಲ್ಲ, ಮತ್ತಿಟ್ಟು ಸಮಸ್ಯೆ ಹೆಚ್ಚಾಗ್ಯದ. ಹೋರಾಟಕ್ಕೆ ಬಂದರೆ ನಿಮಗೆಲ್ಲ ತೆಗಿತೀವಂತ ಅವ್ರಿಗೆ ಬಡವರಿಗೆ ಭಯ ಹಾಕ್ಯಾರ. ಹೀಗಾಗಿ ಅವರು ಬಡವರು ಅನಿಸ್ತಾ ಇದ್ದಾರೆ. ಇವತ್ತು ಪೇಮೆಂಟೇ ತಿಂದು ಹಾಕ್ಲಕ್ಕ ಸುಮಾರು ಇದು 2-3 ಕೋಟಿ ರೂಪಾಯಿ ವ್ಯವಹಾರ ಅದ, ಸ್ವಲ್ಪ ಅಲ್ಲ. ಆ ದುಡ್ಡೆಲ್ಲ ಈ ನೀಚರು ದುಷ್ಟರು ಆ ಮ್ಯಾನ್ ಪವರ್ ಏಜೆನ್ಸಿ ಶಾರ್ಪ್ ಅಂತೇನು ಮ್ಯಾನ್ ಪವರ್ ಏಜೆನ್ಸಿ ಇದನ್ನ ಅವ ಮತ್ತು ಈ ನೀಚ ಅಧಿಕಾರಿಗಳು ಶಾಮೀಲಾಗಿ ಅವರು ಭ್ರಷ್ಟಾಚಾರ ಮಾಡ್ತಾರೆ. ಆದರೆ ಜಿಲ್ಲಾಡಳಿತ ಒಳ್ಳೆಯದಂತ ನಾವೇನು ನಂಬಿದೆವೋ ಅದರಲ್ಲೂ ಕೂಡ ಮೋಸ ಅದು. ಜಿಲ್ಲಾಡಳಿತ ಸರಿ ಇದ್ದರೆ ಇದು ಈ ಸಮಸ್ಯೆ ಬರಲ್ಲ. ಏನು 4 ಸಲ ಹೋರಾಟ ಮಾಡೋದಿರ್ತದೆ. ಒಂದು ನಾಲಿಗೆ ಅಂದಮೇಲೆ ಅದು ನಾಲಿಗೆ ಒಬ್ಬರು ಜಿಲ್ಲಾಧಿಕಾರಿಗಳೇ ಹಿಂಗೆ ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಮನುಷ್ಯರು ಈ ಸಣ್ಣ ಅಧಿಕಾರಿಗಳು ಎಷ್ಟು ಮಾಡೋಕ್ಕಿಲ್ಲ. ಆದರೆ IAS ಅಂತಂದ್ಮ್ಯಾಕೆ ಯಾವುದೇ ಇಂಥವು ಸುಳ್ಳು ಹೇಳೋದು ಇಂಥದ್ದು ಮಾಡಬಾರ್ದು. ಆದರೆ ಅವ್ರನ್ನೂ ಕೂಡ ಸುಳ್ಳು ಹೇಳಿ ಇವತ್ತು ಅವ್ರು ಹಂಗೆ ಮಾಡ್ಯಾರ. ಯಾಕೆ ಮಾಡ್ಯಾರ ಅವ್ರಿಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ಅದಕ್ಕೆ ನಾ ಹೇಳೋದು ಇಷ್ಟೇ, ನಮಗೆ ಈ ವೇತನ ಬಗ್ಗೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಕೊಟ್ಟಿದ್ದೆವು. ಅದ್ರ ಬಗ್ಗೆ ತನಿಖೆ ನಡಿಬೇಕು. ತನಿಖೆ ನಡೆದು ಎಲ್ಲ ನೌಕರರಿಗೆ ಅದು ಏನು ಎಷ್ಟು ವೇತನದ ಅಷ್ಟು ವೇತನ ಸಿಗಬೇಕು. ಅದು ಬಿಟ್ಟು ಬಡವ್ರು ಕೂಲಿ ನೀವು ಮುಣಗಿಸ್ತಾರೆ ಇವ್ರು ಅಂದ್ರೆ ಎಷ್ಟು ನೀಚರು. PF ಕಟ್ಟಲ್ಲ, ESI ಕಟ್ಟಲ್ಲ, ಅಂಜಿಸ್ತಾರೆ. ಮತ್ತು ರಾತ್ರಿ ಮುಂಜಾನೆ 6ಕ್ಕೆ ಹೋದ್ರೆ ರಾತ್ರಿ 10 ತನಕ ದುಡಿಸ್ತಾರೆ. ದುಡಿಸ್ನೂ ಸ್ಯಾಲ್ರಿ ಕೊಡಲ್ಲ ಅಂದ್ರೆ ಅವ್ರ ಶ್ರಮ ಶಕ್ತಿ ಪೂರ ಬೆವರು ಸುರಿಸಿದ್ದು ತಿಂದು ಇವ್ರಿಗೇನು ಒಳ್ಳೇದಾಗಲ್ಲ. ಇವರಾಗಲಿ ಇವ್ರ ಕುಟುಂಬಕ್ಕಾಗಲಿ ಒಳ್ಳೇದಾಗಲ್ಲ. ಒಂದಿನ ಇವರೆಲ್ಲ ಹುಳಬಿದ್ದು ಸಾಯ್ತಾರೆ ಇವರು ನಾಲಾಯಕರು. ಅದಕ್ಕಾಗಿ ನಾವು ಹೇಳೋದಿಷ್ಟೇ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಶ್ರೀ ವಿಠ್ಠಲ ಮಂದಿರದಲ್ಲಿ ಜುಲೈ 17ರಂದು ಆಷಾಢ ಏಕಾದಶಿ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ವಿಠ್ಠಲ್ ಮಂದಿರ ಟ್ರಸ್ಟ್ ಮುಖಂಡರು ತಿಳಿಸಿದ್ದಾರೆ. ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಶ್ರೀ ವಿಠ್ಠಲ ಮಂದಿರದಲ್ಲಿ ಕಳೆದ 307 ವರ್ಷಗಳಿಂದ ಆಷಾಢ ಏಕಾದಶಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಅದರಂತೆ ಈ ವರ್ಷವೂ ಸಹ ಜುಲೈ 17ರಂದು ವಿಜೃಂಭಣೆಯಿಂದ ಆಷಾಢ ಏಕಾದಶಿ ಆಚರಣೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಅಂದು ಬೆಳಿಗ್ಗೆ ಇಂದಲೇ ಆರತಿ, ಪಂಚಾಮೃತ ಅಭಿಷೇಕ, ಭಜನೆ, ಕೀರ್ತನೆ ಸೇರಿದಂತೆ
ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದ್ದಾರೆ. जय श्री कृष्ण। अखिल कोटि ब्रह्मांड नायक राजाधिराज श्री पंढरीनाथ भगवान गुलबर्गा स्टेशन बाजार विठल मंदिर पूरे वर्ष में 2 एकादशी सर्वश्रेष्ठ माना जाता है, जिसमें कि आषाढ़ एकादशी और कार्तिक का। आषाढ़ एकादशी में भगवान शयन करते हैं और कार्तिक एकादशी में भगवान जागृत अवस्था को प्राप्त करते हैं। और सभी भक्तों को इस विशेष एकादशी के अवसर पर सूचित किया जाता है कि दर्शन करें और भगवान का लाभ उठाएं, दर्शन लाभ प्राप्त करें। और इस मंदिर में पूरे जो रूल है वो सब पंढरीनाथ भगवान का पंढरपुर में जो वहाँ नियम है, जो पद्धति है, उसी को यहाँ भी फॉलो किया जाता है। तो सभी भक्त लोग आएँ और भगवान का दर्शन लाभ प्राप्त करें। ಅತಿ ಪುರಾತನ ಮಂದಿರ ಆದ ವಿಠಲ್ ಮಂದಿರ, ಸ್ಟೇಷನ್ ಬಜಾರ್ ವಿಠಲ್ ಮಂದಿರ ಸುಮಾರು 300 ವರ್ಷಗಳ ಹಿಂದಿನ ಇತಿಹಾಸದಿಂದ ಕೂಡಿದಂಥ ಈ ವಿಠಲ್ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ಸತಿ ಕೂಡ ಆಷಾಢ ಏಕಾದಶಿ 17ನೇ ತಾರೀಕದಂದು ಇವತ್ತು ವಿಜೃಂಭಣೆಯಿಂದ ಆಚರಿಸಲು ನಿರ್ಣಯಿಸಲಾಗಿದೆ. ಎಲ್ಲ ಸಭೆ ನಿರ್ಣಯ ಆಗಿದೆ. ಬೆಳಗ್ಗೆ 4:15ರಿಂದ ಕಾಕಡ ಆರತಿಯಿಂದ ಹಿಡ್ಕೊಂಡು ನೈವೇದ್ಯ ಎಲ್ಲ ಸಂಸ್ಕಾರ ಪೂಜೆ ಪುನಸ್ಕಾರಗಳು ಮಾಡ್ತಾ ಮಧ್ಯಾಹ್ನ 12ರಿಂದ ಸಾಯಂಕಾಲ 6 ಗಂಟೆವರೆಗೆ ಭಜನೆ ಕಾರ್ಯಕ್ರಮ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ, ದರ್ಶನ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷದಂತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಸುತ್ತಮುತ್ತ ಅಲ್ಲಿ ಪಂಢರಪುರ ವಿಠಲ್ ಮಂದಿರ ಯಾವ ಥರ ಆಚರಣೆ ಮಾಡ್ತಾರೆ ಅದೇ ಪದ್ಧತಿ ಪ್ರಕಾರ ಇಲ್ಲಿ ಕೂಡ ಸ್ಟೇಷನ್ ಬಜಾರಲ್ಲಿ ಅದೇ पद्धति ಕೂಡ ಅಳವಡಿಸಲಾಗ್ತದೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸಬೇಕಾಗಿ ಎಲ್ಲರಲ್ಲಿ विनंती की जय। आम्ही मारवाडी समाजचे आम्ही आषाढी एकादशी निमित्त आम्ही माया मंदिरहून दिंडी काढून पायी प्रभात फेरी येतो विठ्ठल मंदिरपर्यंत. आम्ही सकाळी 6:30ला तिथून निघतो आणि विठ्ठल मंदिरला 8पर्यंत पोहोचतो आम्ही. तरी सर्व भक्तांनी इथे दिंडीमध्ये यायची विनंती करतो. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರೋ 4 ಕಾರ್ಮಿಕರ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಗತ್ಯ ವಸ್ತುಗಳ ಬೆಲೆ ಈಗಾಗಲೇ ಗಗನಕ್ಕೆ ಏರಿದ್ದು ಪರಿಣಾಮ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇದರ ಮಧ್ಯೆ ಕಾರ್ಮಿಕರ ಹೋರಾಟವನ್ನ ಹತ್ತಿಕ್ಕಲು ಹೊಸ ಕಾಯ್ದೆ ತಂದಿರೋದು ಖಂಡನೀಯವೆಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ಸಿಐಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ದುಡಿಯುವ ವರ್ಗದ ಹಲವಾರು ವಿಭಾಗಗಳಲ್ಲಿ ದುಡಿತಕ್ಕಂಥ ಜನರ ಬೇಡಿಕೆ ದಿನಾಚರಣೆ ಇವತ್ತು ಇಡೀ ದೇಶಾದ್ಯಂತ ಆಚರಣೆ ಮಾಡಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಮುಖಾಂತರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ಹಣಕಾಸು ಇಲಾಖೆಗೆ ಇವತ್ತು ನಾವು ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಇವತ್ತು ಹಲವಾರು ವಿಭಾಗಗಳಲ್ಲಿ ಲಕ್ಷಾನುಗಟ್ಟಲೆ ದುಡಿತಕ್ಕಂಥ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ಕೂಲಿ 26,000 ರೂಪಾಯಿ ಕೊಡಬೇಕು ಅಂತ ಇವತ್ತು ಭಾರತದ ಕಾರ್ಮಿಕ ಸಮ್ಮೇಳನದಲ್ಲಿ ಇವತ್ತು ಚರ್ಚೆ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಹಲವಾರು ವಿಭಾಗದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಲಾರ್ದೇ ಇವತ್ತು ಕಡಿಮೆ ಗೌರವಧನದಲ್ಲಿ ಏನು ದುಡಿಸ್ಕೊಳಕತ್ತದ, ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ 2022ರಲ್ಲಿ ಈ ದೇಶದಲ್ಲಿ ದುಡಿತಕ್ಕಂಥ 49 ವರ್ಷದಿಂದ ದುಡಿತಕ್ಕಂಥ ಅಂಗನವಾಡಿ ನೌಕರಿಗೆ ಗ್ರ್ಯಾಜ್ಯುಟಿ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಕೊಟ್ಟರು ಕೂಡ 2 ವರ್ಷ ಆಯಿತು. ಇವತ್ತು ಇಡೀ ದೇಶದ ಅಂಗನವಾಡಿ ನೌಕರಿಗೆ ಗ್ರ್ಯಾಜ್ಯುಟಿ ಜಾರಿ ಮಾಡಿಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿ ನಾವು ಜಾರಿ ಮಾಡ್ಕೊಂಡಿದ್ದೀವಿ. ಆದರೂ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಇಡೀ ಎಲ್ಲ ದೇಶದಲ್ಲಿ ದುಡಿತಕ್ಕಂಥ ಅಂಗನವಾಡಿಯವರಿಗೆ ಗ್ರ್ಯಾಜ್ಯುಟಿ ಜಾರಿ ಮಾಡಬೇಕು ಮತ್ತು ಈ ಕಾರ್ಮಿಕರ ಕಾನೂನುಗಳನ್ನು ತಮ್ಮ ಹಕ್ಕಿಗಳಿಗಾಗಿ ಇದ್ದಂಥ 48 ಕಾನೂನುಗಳನ್ನು ಇವತ್ತು 4 ಕೋಡ್ಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಪಡೀಲಿಕ್ಕೆ ಹೋರಾಟ ಮಾಡೋದನ್ನು ಮೊಟಕುಗೊಳಿಸಲಿಕ್ಕೆ ಇವತ್ತೇನು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಯಾರ, ಇದನ್ನು ವಿರೋಧಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಭಟನೆಯಲ್ಲಿ ಮುಖಂಡರಾದ ಶಾಂತಾ ಘಂಟಿ, ನಾಗಯ್ಯ ಸ್ವಾಮಿ, ಎಂಬಿ ಸಜ್ಜನ್, ಗೌರಮ್ಮ ಪಾಟೀಲ್, ರಾಜಮತಿ ಪಾಟೀಲ್, ವಿಜಯಲಕ್ಷ್ಮಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್
ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣೆಯಲ್ಲಿ ವಿಜೇತರಾದ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಸದಸ್ಯರಿಗೆ ಸನ್ಮಾನ. ರೈತರ ಆತ್ಮಹತ್ಯೆ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಹೊಣೆ. ನಗರದಲ್ಲಿ ಯು ಬಸವರಾಜ್ ಆಕ್ರೋಶ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ ಬಗೆಹರಿಸುವಂತೆ ಹನುಮಂತ್ ಬಗ್ಲಿ ಒತ್ತಾಯ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.